ಬ್ರೋ ನೀವೇನು ಬ್ರೋ ಕಬಡ್ಡಿ ಬಗ್ಗೆ ವಿಡಿಯೋನೇ ಮಾಡಲ್ಲ, ನಮಗೆ ರಿಟೈನ್ ಆಗಿರೋರು ರಿಲೀಸ್ ಆಗಿರೋರು ಯಾರನ್ನ ತಗೊಂಡಿದ್ದಾರೆ ಯಂಗ್ ಪ್ಲೇಯರ್ಸ್ ಎಲ್ಲನೂ ವಿಡಿಯೋ ಮಾಡಿ ವಿಡಿಯೋನೇ ಮಾಡೋದು, ನೀವು ಕಬಡ್ಡಿ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ತೊಗೊಬಂದಿನಿ. ಮತ್ತು ಪ್ರೊ ಕಬಡ್ಡಿ ಸೀಸನ್ 2025 ಲೈವ್ ಆಕ್ಷನ್ ಯಾವ ಟೈಮಿಂಗ್ ನಡೀತಾ ಇದೆ, ಎಲ್ಲಿ ನೋಡ್ಬೇಕು ನೀವು, ಎಲ್ಲೆಲ್ಲಿ ನಡೀತಾ ಇದೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನನಗೆ ತುಂಬ ಜನ ಅಡ್ವೈಸ್ ಮಾಡ್ತಾ ಇದ್ದೀರಾ, ಸಜೆಷನ್ ಕೊಡ್ತಾ ಇದ್ದೀರಾ, ಟಿಪ್ಸ್ ಕೊಡ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಗಾಯ್ಸ್. ಇದೇ ಥರ ಪ್ರೀತಿ ಅಭಿಮಾನ ನಿಮ್ಮ ಮನಸ್ಸಲ್ಲಿ ಇರಲಿ, ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಿಡಿ. ಆ ಒಂದು ಅಭಿಮಾನ ಪ್ರೀತಿನ ಅಲ್ಲೂ ಕೂಡ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದ. ಮತ್ತು ಇನ್ನೂ ಒಂದು ಅಪ್ಡೇಟು, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತು PKಲಿಂದ ಅಫಿಷಿಯಲ್ ಆಗಿ ಯಾವ ಟೈಮಿಂಗ್ಸ್ಗೆ ಇವಾಗ ಆಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ ಮಗ. ಕಾಮನಾಗಿ 7 ಗಂಟೆಗೆ ಸ್ಟಾರ್ಟ್ ಆಗೋದು. ಮತ್ತು ನೀವು ಎಲ್ಲಿ ನೋಡಬೇಕು ಫ್ರೀಯಾಗಿ, ಮತ್ತು ಕಾಸು ಕೊಟ್ಟು ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡಬೇಕು, ಮತ್ತು ಜಿಯೋ ಹಾಟ್ಸ್ಟಾರಲ್ಲಿ ನೋಡಬೇಕು. ಜಿಯೋ ಹಾಟ್ಸ್ಟಾರಲ್ಲಿ ಎಲ್ರಿಗೂ ಫ್ರೀ ಸಿಗುತ್ತೆ, ಯಾರೆಲ್ಲ ಜಿಯೋ ಸಿಮ್ ಯೂಸ್ ಮಾಡ್ತಿರ್ತಾರೆ ಅಂಥವ್ರಿಗೆ. ಮತ್ತು ಏರ್ಟೆಲ್ ವೋಡಾಫೋನ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಫ್ರೀ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ಅಷ್ಟೇ, ಸ್ವಲ್ಪ ದಿನಗಳು. ಆಮೇಲೆ ಅವರು ಕಾಸು ಕೇಳ್ತಾರೆ. ಮತ್ತು ಜಿಯೋ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ ಈಸಿ ಆಗುತ್ತೆ. ಬಿಕಾಸ್ IPL ಯಾವ ಥರ ನೋಡ್ತಾ ಇದ್ದೀರಾ ಫ್ರೀಯಾಗಿ, ಒಂದೊಂದ್ಸಲ ಕಾಸು ಕೇಳ್ತಾರೆ ಜಿಯೋ ಕಂಪ್ನಿಯವ್ರು. ಅಂಬಾನಿ ಏನಕ್ಕೆ ಅಂತ ಗೊತ್ತಿಲ್ಲ, ಫ್ರೀ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಮಾಡಿಬಿಟ್ಟು ಮತ್ತೆ ಒಂದು 2-3 ಮ್ಯಾಚ್ ನೋಡ್ತಾರಂಗೆ, 2-3 ಮ್ಯಾಚ್ ಆದಂಗೆ ಕಾಸು ಕಟ್ಟು ಗುರು, ನೀನು ಕಾಸು ಕಟ್ಟು ಅಂತ ಕೇಳ್ಕೋತಾರೆ. ಸೊ ಅದಾದಮೇಲೆ ಮತ್ತೆ ಒಂದು ದಿನ ಲಾಗೌಟ್ ಮಾಡಿದ್ರೆ ಅದು ಸರಿ ಹೋಗ್ಬಿಡುತ್ತೆ. ಇದೊಂದು ಟ್ರಿಕ್ನ ಯೂಸ್ ಮಾಡಿ. ಒಂದು ಟ್ರಿಕ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಜಿಯೋ ಸಿಮ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 3-4 ಡೇಸು ಮ್ಯಾಚು ಫ್ರೀಯಾಗಿ ಬರುತ್ತೆ. ಓಕೆನಾ, 2-3 ಮ್ಯಾಚ್ ಫ್ರೀಯಾಗಿ ಬರ್ತಾ ಇರುತ್ತೆ. ಮತ್ತು ಮಧ್ಯದಲ್ಲಿ ನಿಮಗೆ ಕಾಸು ಕೇಳ್ತಾರೆ. ಆ್ಯಕ್ಚುಲಿ ನನಗೂ ನೆನ್ನೆ ಅದೇ ಥರ ಆಗಿದ್ದು, ನಂದು ಜಿಯೋ ಸಿಮ್ಮೇ ಯೂಸ್ ಮಾಡ್ತಾ ಇರೋದು. ಅದೇ ಥರ ಮಾಡಿದ್ರು. ನಾನು ಏನು ಮಾಡ್ತೀನಿ, ಲಾಗೌಟ್ ಮಾಡಿದೆ. ಓಕೆನಾ, ಲಾಗೌಟ್ ಮಾಡಿಬಿಟ್ಟು 1-2 ದಿನ ಯೂಸ್ ಮಾಡಿರಲಿಲ್ಲ. ನನ್ನ ಫ್ರೆಂಡ್ ನಂಬರ್ ಇಸ್ಕೊಂಡು, ಅವನು IPL ನೋಡಲ್ವಲ್ಲ, ಅವನ ಹತ್ರ ಇಸ್ಕೊಂಡು ನಾನು IPL ನೋಡ್ತಾ ಇದ್ದೆ. ಆಮೇಲೆ ಮತ್ತೆ ಲಾಗಿನ್ ಮಾಡಿದೆ, ಮತ್ತೆ ಫ್ರೀಯಾಗಿ ಬಂತು. ಇದೊಂದು ಟ್ರಿಕ್ನ ನೀವು ಯೂಸ್ ಮಾಡಿ. ಇದು ಕೂಡ ವರ್ಕ್ ಆಗ್ಬೋದು, ನಿಮ್ಗೆ ವರ್ಕ್ ಆಗ್ಬೋದು, ನನಗಂತೂ ವರ್ಕ್ ಆಗಿದೆ. ಸೊ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದು ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದ್ದು PKL ಕಡೆಯಿಂದ. ಮತ್ತು ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀನಿ PKLದು, ಯಾರೆಲ್ಲ ರಿಲೀಸ್ ಆಗಿದ್ದಾರೆ, ರಿಟರ್ನ್ ಆಗಿದೆ. ಅದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ ಗುರು. ಈ ಒಂದು ಸೀಸನ್ ಆಕ್ಷನಲ್ಲಿ ಯಾರೆಲ್ಲ ಟಾರ್ಗೆಟ್ ಮಾಡ್ಬೋದು, ಡಿಫೆಂಡರ್ಸು ಮತ್ತು ರೈಡರ್ಸು ಅಂತ. ನಮ್ಮ ಬೆಂಗಳೂರು ಬುಲ್ಸ್ಗೆ ಲಾಸ್ಟ್ ಸೀಸನ್ ಏನು ಚೆನ್ನಾಗಿ ಆಗಿಲ್ಲ. ಸೊ ಈ ಒಂದು ವರ್ಷ BC ರಮೇಶ್ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ನ್ಯೂ ಕೋಚ್ ಆಗಿ ಬಂದಿದ್ದಾರೆ, ಹೆಡ್ ಕೋಚ್ ಆಗಿ. ಸೊ ಈ ಒಂದು ಸೀಸನ್ನು ಒಳ್ಳೆ ಟೀಮ್ನೇ ಕಟ್ಟಬೇಕಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸು ಲಾಸ್ಟ್ ಸೀಸನ್ ಯಾವ ಥರ 22 ಮ್ಯಾಚಲ್ಲಿ 2 ಗೆದ್ದುಬಿಟ್ಟಿದ್ರು, ಅದೇ ಥರ ಆಗಿಬಿಡುತ್ತೆ. 2 ಗೆದ್ದಿದ್ದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ನು. ಈ ಸೀಸನ್ನು ಗೆಲ್ಲೇಬೇಕು ಗುರು, ಫೈನಲ್ಗೆ ಹೋಗಬೇಕು, ಕಪ್ ಎತ್ತಲೇಬೇಕು. ಅದಕ್ಕೋಸ್ಕರ ಈ ಒಂದು ಸೀಸನ್ನು ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಬೇಕು ಅಂತ ಆಲ್ರೆಡಿ ನಾನು ಕೂಡ ಅವ್ರಿಗೆ ಅಡ್ವೈಸ್ ಮಾಡಿದ್ದೀನಿ, ಟಿಪ್ಸ್ ಕೂಡ ಕೊಟ್ಟಿದ್ದೀನಿ, ವಿಡಿಯೋ ಮಾಡಿ ನೋಡೋದು ಏನು ಮಾಡ್ತಾರೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರು ಬುಲ್ಸ್ ಫಸ್ಟ್ ವ್ಯಾಲ್ಯೂವಿನ ಎಷ್ಟು ಉಳ್ಕೊಂಡಿದೆ, ಎಷ್ಟು ಜನ ಆಟಗಾರನ ತಗೊಂಡಿದ್ದಾರೆ, ಮತ್ತು ಎಲ್ಲ ಟೀಮ್ದು ಬಗ್ಗೆನೂ ಕೂಡ ಫಸ್ಟ್ ವ್ಯಾಲ್ಯೂ ಹೇಳ್ತೀನಿ. ಯಾರ್ಯಾರು ಈ ಒಂದು ಸೀಸನ್ನು ಯಾವ ಥರ ಟೀಮ್ ಮಾಡ್ಬೋದು ಅಂತ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.